ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಾಯಿಬಣ್ಣ. ಸಾಯಿಬಣ್ಣ. ಸಾಯಿಬಣ್ಣ, ಎಲ್ಲಿಂದ ಬಂದಿದ್ದೀರಾ? ನಾವು ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಬಳೋತಿಯಿಂದ ಬಂದಿವಿ ಸರ್. ಬಳೋತಿಯಿಂದ ಬಂದಿದ್ದೀರಾ? ಅಷ್ಟು ದೂರದಿಂದ ಐರ್ಮಠಮ್ ಏನಕ್ಕೆ ಬಂದಿದ್ದೀರಾ? ನಮ್ಗೆ ಆರಾಮಿದ್ದಿಲ್ಲ ಸರ್, ಸೈಕಲ್ ಮೋಟ್ರ್ ಮೇಲೆ ಬಿದ್ದಿದ್ದೇವೆ ರೀ. ಯಾವಾಗ? ಈಗ 2011 ಬಿದ್ದಿದ್ದೇವೆ ಸರ್. 2011ರಲ್ಲಿ ಆಲ್ಮೋಸ್ಟ್ 13 ವರ್ಷ. ಹಾಂ ಸರ್. ಬಿಜಾಪುರ, ಬಾಗಲಕೋಟೆ, ಗೋಕಾಕ್ ಎಲ್ಲ ತೋರಿಸಿದ್ದೇವೆ ರೀ. ಆರಾಮಾಗಿತ್ತು. ಏನಾಗಿತ್ತು ಅವಾಗ? ಅದು ಡಿಸ್ಕ್ ಬಲ್ಸ್ ಆಗಿತ್ತು ರೀ ಸರ್. ಎಲ್4 ಎಲ್5 ಆಗಿತ್ತು. ಎಲ್ಲಿ ಔಷಧಗಳಿಗೆ ಇರೋ ಮಟ್ಟ ಕಡಿಮೆ ಆಕಿತ್ರೆ. ಆಮ್ಯಾಗ ಮತ್ತೆ ಹಂಗ ಆಗಿಬಿಡ್ದ್ರ. ಇಂಗ್ಲೀಷ್ ದವಾ? ಹಾಂ ರೀ, ಇಂಗ್ಲೀಷ್ ಮೆಡಿಸಿನ್ ತೋತಿದ್ದೀನಿ ರೀ. ಓಕೆ. ಇಕ್ಕಟ್ಟು ಹಂಗೆ ಮೊಬೈಲ್ದಾಗ ನೋಡಿದೇನೆ ರೀ, ಯೂಟ್ಯೂಬ್ನ್ಯಾಗ ರೀ. ನೋಡಿಂದ ಹೋಗಿ ಬಂದ್ರತ್ತೇಳಿ ಬಂದಿದ್ದೇವೆ ರೀ. ಆಮ್ಯಾಗ ಒಂದು 12 ದಿವಸ ಅಡ್ಮಿಟ್ ಇದ್ದೇವೆ. ಯಾವಾಗ? 1 ವರ್ಷದ ಮುಂಚೆ? 1 ವರ್ಷದ ಮುಂಚೆ. ಓಕೆ. ಈಗ ಫುಲ್ ಕ್ಲಿಯರ್ ಆಗೈತೆ ರೀ. ಎಷ್ಟು ದಿನ ಚಿಕಿತ್ಸೆ ತಗೊಂಡ್ರಿ? 12 ದಿವಸ ತೊಗೊಂಡಿರಿ ಸರ್. ಏನೇನು ಚಿಕಿತ್ಸೆ ಆಯಿತು? ಮರ್ಮ ಮಾಡಿದ್ರಿ ಸರ್. ಲಾಸ್ಟಿಗೆ ಒಂದು ಕರೆಕ್ಷನ್ ಮಾಡ್ಯಾರ. ಅಲ್ಲಿಂದ ಆರಾಮಾಯ್ತು ಸರ್. ಅಂದರೆ ನೀವು ಹೇಳ್ತಾ ಇರೋದು 12 ದಿನದಲ್ಲೇ ಗುಣವಾಗೋಯ್ತಾ ಇಲ್ಲ? ಹೌದ್ರಿ ಸರ್. 12 ದಿನದಲ್ಲೇ ಕಮ್ಮಿ ಆಯ್ತಾ? ಗೊತ್ತಾಗೈತೆ ಸರ್. ನನಗೆ ನಿಮ್ಗೆ ಏನೇನು ಸಿಂಪ್ಟಮ್ಸ್ ಇತ್ತು? ಬೆನ್ನೋವು ಮತ್ತೆ ಬೇರೆ ಏನೇನು? ಕತ್ ನೋವು ಸರ್. ಕಾಲ ಹಿಡಿತಿದ್ರು, ಜೂಮ್ ಬರ್ತಿದ್ರು ರೀ. ನಡ್ಯಾಕ ಆಗ್ತಿಲ್ರಿ ಒಮ್ಮೆ ಒಂದೊಂದು ಟೈಮ್ದಾಗ ಕಾಲಿ. ಈಗ ಫುಲ್ ಕ್ಲಿಯರ್ ಐತೆ ರೀ. ಹೊಲ್ದಾಗ ಕೆಲಸ ಮಾಡ್ತಾನೆ. ಏನು ಕೆಲಸ ಮಾಡ್ತೀರಾ? ಹೊಲದಾಗ ರೈತರಿದ್ದೀರಾ ನೀವು? ಇಷ್ಟು ದೊಡ್ಡ ಸಮಸ್ಯೆ ಆಗಿ ರೈತರಾಗಿ ಕೆಲಸ ಮಾಡಕ್ ಆಗ್ತಾ ಇದೆಯಾ? ಈಗ ಕೆಲಸ ಮಾಡ್ತಾನೆ ಸರ್. ಚೆನ್ನಾಗಿ ಚಲೋ ಮಾಡ್ತಾ ಇದ್ದೀರಾ? ಮೊದಲು ಹೇಳಾಕ್ ಬರ್ತಿಲ್ರಿ, ಮನ್ಕೊಂಡ್ರ ಬಾಳತಿ ಹೇಳವ್ರೆ. ಎಷ್ಟು ದಿನಗಳು ಮಲಗ್ಬಿಟ್ಟಿದ್ರಿ ಅದೇ ತರ ಮುಂಚೆ? 2-3 ವರ್ಷ ಸರ್. 3 ವರ್ಷ ಮಲಗ್ಬಿಟ್ಟಿದ್ರಿ ವ್ಯವಸಾಯ ಮಾಡಕ್ಕಾಗದೆ. ಈಗ ಪೂರ್ತಿಯಾಗಿ ವ್ಯವಸಾಯ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾನೆ. ಅಂದ್ರೆ ಅದಾದ್ಮೇಲೆ ರೆಸ್ಟ್ ಏನಾರು ಹೇಳಿದ್ರಾ? 3 ತಿಂಗಳು ಹೇಳಿದ್ರಿ ಸರ್. ನೀವು ಮಾಡಿದ್ರ ಅದೇ ಪ್ರಕಾರ? ಸರ್. ಅದರಿಂದನೇ ಗುಣ ಆಗಿದ್ದು ಅನ್ಸುತ್ತೆ. ಹೇಳಿ ಚಿಕಿತ್ಸೆ ತಗೊಂಡು ಔಷಧಿ ಉಪಚಾರಗಳೆಲ್ಲ ತಗೊಂಡು. ನಿಮ್ಮೂರವ್ರಿಗೆ ಇಲ್ಲ ಈ ವಿಡಿಯೋ ನೋಡೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಆಯುರ್ಮಠಂ ಬಗ್ಗೆ? ಇಲ್ಲಿ ಬಂದ್ರೆ ಆರಾಮ ಆಕೈತಿ, 100ಕ್ಕೆ 100 ಅಂತ ಹೇಳ್ತೀವಿ ಸರ್. ಹೌದಾ? ನೋಡೋರು ಎಲ್ಲರಿಗೂ ಗ್ಯಾರಂಟಿ ಕೂಡ ಕೇಳ್ತೀರಾ? ಸರ್. ನಾನೇ ಗ್ಯಾರಂಟಿ ಅಲ್ರಿ. ನಿಮ್ಗೆ ಎಷ್ಟು ಖರ್ಚಾಯ್ತು ಅವಾಗ 12 ದಿನ ಟ್ರೀಟ್ಮೆಂಟ್ಗೆ? ನಮ್ಗದು ಏನು ಇದು ನೋಡಿಲ್ರಿ ಸರ್. ಐಡಿಯಾ ಇಲ್ಲ. ಅಲ್ಲ, ಜಾಸ್ತಿ ಖರ್ಚು ಅನಿಸ್ತಾ ನಿಮ್ಗೆ ಇಲ್ಲಿ ಬಂದಿದ್ದು? ಸ್ವಲ್ಪ ನಮ್ಮ ಲೆಕ್ಕ ನೋಡಿದ್ರೆ ಬಡವ್ರಲ್ರಿ ಜಾಸ್ತಿ ಅನಿಸ್ತೈತ್ರಿ. ಬಟ್ ಇವಾಗ ಅದು ಬೇಜಾರಾಗ್ತಾ ಇದೆಯಾ ಅಷ್ಟೊಂದು ನಾವು ಕೊಟ್ಟಿದೀವಿ ಅಂತ? ಎಲ್ಲಿ ಹೋಗಿಂದ ನಾ ದುಡ್ದಿನಲ್ರಿ. ಈಗ ದುಡ್ದು ಬಿಟ್ಟಿದ್ದೀರಾ? ಆ ಸಂಪಾದನೆ ವಾಪಸ್ ತೆಗೆದು ಬಿಟ್ಟಿದ್ದೀರಾ? 3 ವರ್ಷ ದುಡಿಮೆನೂ ಇರ್ಲಿಲ್ಲ, ನೋವಲ್ಲಿ ನರಳುತ್ತಾ ಇದ್ರಿ. ಈಗ ಇಲ್ಲಿ ಚಿಕಿತ್ಸೆ ತಗೊಂಡಾದ್ಮೇಲೆ ಪೂರ್ತಿಯಾಗಿ ಗುಣವಾಗಿ ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ದೀನಿ ಅಂತಿದ್ದೀರಾ? ಕಬ್ಬು ಬೆಳಿತಾ ಇದ್ದೀರಾ? 200 ಟನ್ ಕಬ್ಬು ಬೆಳೆದನ್ರಿ ಸರ್. ಈಗ ನೀವು ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿದೆಯಾ? ಏನೂ ಇಲ್ಲ ಸರ್. ಮದುವೆ ಯೋಚನೆ ಮಾಡ್ತಾ ಇಲ್ವಾ? ಮಾಡತ್ತೇವ್ರಿ ಸರ್. ಸರಿ. ಇವತ್ತೇನಕ್ಕೋಸ್ಕರ ಬಂದ್ರಿ ಇಲ್ಲಿಗೆ? ನಿಮಗೆ ತೋರ್ಸ್ಕೊಳಕ್ ಬಂದ್ರ? ಇಲ್ಲ ಸರ್, ನಮ್ಮ ಊರನವ್ರಿಗೆ ಹಂಗಾಗೈತ್ರಿ. ನಾನ್ ತರನ್ರಿ ನಿಮ್ಮ ಊರಲ್ಲಿರೋರಿಗೆ. ಅದಕ್ಕೆ ಇಲ್ಲಿ ಹಾಸ್ಪಿಟಲ್ ಚಲೋ ಐತೆ ಅಂತ ಹೇಳಿ ನಾನ ಕರ್ಕೊಂಡ್ ಬಂದ್ರಿ. ಅವ್ರಿಗೇನಾಗಿದೆ? ಅವ್ರಿಗೆ ಸರ್ಜರಿ ಆಗೈತ್ರಿ. 2 ಕಾಲ ಹೋಗ್ಬಿಟ್ಟಾರ. ಕಾಲ ಎಲ್ಲಿ? ಬೆನ್ನಲ್ಲಿ ಸರ್ಜರಿ ಆಗಿದೆಯಾ? ಯಜಮಾನ ನಮಸ್ಕಾರ. ನಮಸ್ಕಾರ. ಏನಾಗಿದೆ ನಿಮಗೆ? ನನಗಿಲ್ಲಿ ಸೊಂಟದಾಗ ಆಪರೇಷನ್ ಮಾಡ್ಯಾರ, ಸರ್ಜರಿ ಮಾಡ್ಯಾರ. ಮೊದಲ ಕಾಲು ಸೇರ್ತಿತ್ತು ಒಂದು, ಅದ್ರ ಸಂಬಂಧ ಸರ್ಜರಿ ಮಾಡಕ್ ಹೋದವ್ರಿ ಅಲ್ಲಿಗೆ. ಅದಗಳನ್ನ ಈಗ ಅದು ಗುಣ ಆಗ್ಲಿಲ್ರಿ. ಅದಕ್ಕೆ ಈ ಕಡೆ ಬೇಡ ಎಲ್ಲ ದವಾಖಾನೆ ಆಪರೇಷನ್ ಮಾಡಿಸಾದ್ಮೇಲೂ ಗುಣ ಆಗ್ಲಿಲ್ರಿ. ಈಗೇನು ನೋವು ಜಾಸ್ತಿ ಇದೆಯಾ? ನೋವು ಜಾಸ್ತಿ ಆಗ್ಯದ್ರಿ. 2 ಕಾಲ ಬಂದಾಗ್ಯವ್ರಿ ನಡ್ಯಾಕ. 2 ಕಾಲು ಸ್ವಾಧೀನನೇ ಇಲ್ವಾ? ಇಲ್ರಿ. ಕಾಲು ಎತ್ತಿ ಎತ್ತದಲ್ರಿ, ಜುಮ್ಮದವ ಇಷ್ಟೇ ಎತ್ತವ್ರಿ. ಇಷ್ಟ ಮಾಡ್ತಾವ್ರಿ. ಪೂರ್ತಿ ಜುಮ್ ಹಿಡಿದು ಬಿಟ್ಟಿದ್ಯಾ? ಜೋಗ ಆಗ್ಬಿಟ್ಟಿದೆ. ಮತ್ ತಲೆ ಕಡೆಗೆ ಕೈ ಕಾಲು ಅದಕ್ಕೆಲ್ಲ ಇರ್ತದ? ಕೈಯಪ್ಪ ಏನು ಇಲ್ರಿ. ಊಟನೂ ಶಿಸ್ತು ಮಾಡ್ತಾನ್ರಿ, ಎಲ್ಲ ಮಾಡ್ತಾನೆ. ಊಟದ್ದು ಅದು ಏನು ತ್ರಾಸ ಇಲ್ರಿ. ಒಟ್ಟೆ ಕಚ್ಚಿ ಕಡೆ ನಡ್ಯಾಕ ನಿದ್ರಾಕ ಬರಂಗಲ್ರಿ. ಇವ್ರು ನಿಮ್ ಕರ್ಕೊಂಬಂದಿರಲ್ಲ, ಏನಾಗ್ಬೇಕು ಅವ್ರು ನಿಮ್ಗೆ? ಹಳೆ ಆಗ್ಬೇಕ್ರಿ. ಅಳಿಯನ ಸ್ವಂತ? ಅವರು ಚೆನ್ನಾಗಿರೋದು ನೋಡಿ ಬಂದಿದ್ದೀರಾ? ಹ್ಞೂ ರೀ. ಆದ್ರೂ ಅವ್ನ ಮಾತು ಕೇಳಿದ್ದಿಲ್ರಿ. ಬೇಡ ಬೇಡ ನನಗೇನು ಆರಾಮಾಗತ್ತ ಬಂದೇನ್ರಿ ನಾ. ಇಲ್ಲ ಇದೊಂದ್ಸರಿ ನೋಡೋಣ ಅಂತ ಕರ್ಕೊಂಡ್ಬಂದನ್ರಿ. ನಿಮಗೆ ಇಲ್ಲಿ ಬಂದಾದ್ಮೇಲೆ ವಿಶ್ವಾಸ ಇದೆಯಾ ಸರಿ ಹೋಗ್ತೀನಿ ಅನ್ನೋದು? ವಿಶ್ವಾಸ ಆಗೈತ್ರಿ. ವಿಶ್ವಾಸ ಆಗೈತಿ. ನನಗೆ ಸ್ವಲ್ಪ ಅಡ್ಡಾಡಕ್ರ ಬರ್ತದ ಹೇಳ್ಯಾರ. ನಿಮ್ದು ಸರಿ ಹೋದ್ಮೇಲೆ ಒಂದು 3 ತಿಂಗಳಾದ್ಮೇಲೆ ಈ ಥರ ವಿಡಿಯೋ ಕೊಡ್ತೀರಾ ಚೆನ್ನಾಗಿರೋದು? ಕೊಡ್ತೀನಲ್ರಿ. ಎಸ್, ಆಗಲಿ.
ಒಳ್ಳೆಯದಾಗಲಿ, ನಿಮಗೆ ದೇವರು ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಭಾಳ ಸಂತೋಷ. ನಿಮಗೂ ಕೂಡ ನಿಮ್ಮ ನೋವನ್ನ ನಿವಾರಣೆ ಮಾಡಿಕೊಂಡು ಇನ್ನಷ್ಟು ಜನಕ್ಕೆ ಇದು ತಲುಪಲಿ ಅಂತೇಳಿ ಅಷ್ಟು ದೂರದಿಂದ ಬಂದಿದ್ದೀರಾ. ಒಳ್ಳೊಳ್ಳೆ ಮಾತುಗಳನ್ನಾಡಿ ಬೇರೆ ರೋಗಿಗಳಿಗೆ ಒಂದು ಪ್ರೋತ್ಸಾಹ ಆಗಂಥ ಮಾತುಗಳನ್ನಾಡಿದ್ದೀರಾ. ಭಾಳ ಸಂತೋಷ. ಧನ್ಯವಾದ. ಥ್ಯಾಂಕ್ ಯು.